ಹಾಯ್ ನಮಸ್ಕಾರ ಎಲ್ರಿಗೂ. ಟ್ರೇಡ್ ಕಿಂಗ್ ನಾನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ಇವತ್ತಿನ ವಿಡಿಯೋ ಕೂಡ ನಾವು ನಿನ್ನೆ ಏನೇನೆಲ್ಲ ಪ್ರಿಡಿಕ್ಟ್ ಮಾಡಿದ್ವಿ, ಯಾವ ಸೈಡ್ ಪ್ಲ್ಯಾನ್ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ನಾವು ಹೇಗೆಲ್ಲ ಟ್ರೇಡ್ನ ಪ್ಲ್ಯಾನ್ ಮಾಡಿದ್ವಿ. ಇವತ್ತು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಆಲ್ ಟೈಮ್ ಐ ಹೆಂಗಾಯಿತು, ಅಲ್ಲಿಂದ ಮತ್ತೇನು ಕೆಳಗೆ ಬೀಳ್ತು. ಕಂಪ್ಲೀಟಾಗಿ ಇನ್ ಡೀಟೈಲಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ನ ಕೊಡ್ತೀನಿ. ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ. ದಿಸ್ ವಿಡಿಯೋ ಓನ್ಲಿ ಫಾರ್ ಎಜುಕೇಷ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. ನಿಮ್ಗೆ ಯಾರಾದರೂ ಬೈ ಮಾಡಬೇಕು, ಸೆಲ್ ಮಾಡಬೇಕು ಅಂದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ. ದಿ ವಿಡಿಯೋ ಓನ್ಲಿ ಫಾರ್ ಎಜುಕೇಷ್ನಲ್. ಇದು ನನ್ನ ಟೆಲಿಗ್ರಾಮ್ ಚಾನಲ್. ಯಾರಿಗಾರು ಜಾಯ್ನ್ ಆಗಬೇಕು ಅನ್ನೋರು ಇಷ್ಟ ಇದ್ದರೆ ಹೋಗಿ ಜಾಯ್ನ್ ಆಗಿ. ನೋಡಿ, ಇದು ನಿಫ್ಟಿ ಚಾರ್ಟು. ನಿಫ್ಟಿ ಚಾರ್ಟ್ ಏನು ಹೇಳ್ತಿದೆಯಪ್ಪ ಅಂದರೆ ಇಂಡಿಸಿಷನ್ ಕ್ಯಾಂಡಲ್ ಆಗಿದೆ. ಇಂಡಿಸಿಷನ್ ಅಂದರೆ ಮೇಯ್ನಾಗಿ ನೋಡಿ, ಇಂಡಿಸಿಷನ್ ಬೇರಿಶ್ ಕ್ಯಾಂಡಲ್. ಇಂಡಿಸಿಷನ್ ಬೇರಿಶ್ ಕ್ಯಾಂಡಲ್ ಆದಾಗ ಆ ಕ್ಯಾಂಡಲು ಹೈ ಆ್ಯಂಡ್ ಲೋ ಯಾವ್ದು ಬ್ರೇಕ್ ಮಾಡುತ್ತೆ ಆ ಸೈಡ್ ಮಾರ್ಕೆಟು ನಾಳೆ ಮೇಲೆ ನುಗ್ಗುತ್ತೆ. ಇಲ್ಲಿ ಬೈಯಿಂಗ್ ತುಂಬ ಜಾಸ್ತಿನೇ ತೋರಿಸ್ತಿದೆ ಕಂಪೇರ್ ಟು ದಿ ಸೆಲ್ಲಿಂಗಿಂತ. ಅದಕ್ಕೆ ನಾವು ಫೈಟ್ ನಡೀತಿದೆ. ಇದನ್ನು ಇಂಡಿಸಿಷನ್ ಕ್ಯಾಂಡಲ್ ಅಂತ ಕರಿತೀವಿ. ಇನ್ನು ನಾಳೆ ನಾವು ಆ್ಯಸ್ ಯೂಶ್ವಲ್ ಆಗಿ 5 ಮಿನಿಟ್ಸಲ್ಲಿ ನೋಡೋದಾದರೆ, ನಾವಿವತ್ತು ಎಲ್ಲೆಲ್ಲಿ ಟ್ರೇಡ್ ಪ್ಲ್ಯಾನ್ ಮಾಡ್ದೋ. ನಾವು ನಿನ್ನೆ ಏನೆಲ್ಲ ಡಿಸ್ಕಸ್ ಮಾಡಿದ್ದೋ, ನೆನ್ನೆ ಏನಂತ ಹೇಳಿದ್ವಿ, ನಾಳೆ ಏನಾದರೂ ಮಾರ್ಕೆಟು ಫ್ಲಾಟಿಶ್ ಓಪನ್ ಆದರೆ ನಾವೇ ರೀತಿ ಹೋಗಬೇಕು, ಮತ್ತು ಗ್ಯಾಪ್ ಫ್ಲಾಟಿಶಲ್ಲಿ ಪುಟ್ ಸೈಡ್ ಹೋದರೆ ಯಾವ ರೀತಿ ಹೋಗಬೇಕು ಅಂತ ಹೇಳಿದ್ದು. ನಾನು ನೆನ್ನೆ ಏನಂತ ಹೇಳಿದೆ, ಈ ಝೋನಲ್ಲಿ ಮಾರ್ಕೆಟ್ ಓಪನ್ ಆಗಿ ನಮಗೆ ಈ ನಾನು ಬ್ಲೂ ಕಲರ್ ಝೋನ್ನ ಬ್ರೇಕ್ಔಟ್ ಮಾಡಿದ್ರೆ ನಾನು ಇಲ್ಲಿಂದ ಇಲ್ಲಿವರೆಗೆ ಒಂದು ಕಾಲ್ ಸೈಡ್ನ ಟ್ರೇಡ್ನ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದೆ. ಈ ಝೋನ್ ಮೇಲೆ ನಾನು ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಲ್ಲ. ಬಿಕಾಸ್ ಆಫ್ ಈ ಝೋನು ಆಲ್ ಟೈಮ್ ಐಯಲ್ಲಿ ನಾವು ಫಿಬಿನೋಚಿ ಹಾಕಿದ್ರೂ ನೋಡ್ಕೋಬೋದು. ಬಟ್ ಫಿಬಿನೋಚಿ ಲೆವೆಲಿಗೆ ಬರಲೇ ಇಲ್ಲ. ಮಾರ್ಕೆಟ್ ಇಲ್ಲಿಂದನೇ ಮತ್ತೆ ರಿವರ್ಸಲ್ ಆಯಿತು. ಅದಕ್ಕೋಸ್ಕರ ನಾವು ನಿನ್ನೆ ಏನಂತ ಹೇಳಿದ್ವಿ, ಯಾರೆಲ್ಲ ಬೈಯಿಂಗ್ ಹೋದ್ರೂ ನಾನು ಮಾತ್ರ ಈ ಝೋನಲ್ಲಿ ಸೆಲ್ಲಿಂಗೇ ಹೋಗ್ತೀನಿ ಅಂತ ಹೇಳಿದ್ದೆ. ನಾ ಏನು ಮಾಡಿದೆ, ಈ ಝೋನ್ ಬ್ರೇಕ್ಔಟ್ ಆದರೆ ನಾನು ಇಲ್ಲಿಂದ ಸೆಲ್ಲಿಂಗೇ ಹೋಗ್ತೀನಿ ಅಂತ ಹೇಳಿದೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲಿಯರ್ ಕಟ್ಟಾಗಿ ಸೆಲ್ಲಿಂಗ್ಸ್ ಬಂದಿದೆ. ನೀವೇ ನೋಡ್ತಾ ಇದ್ದೀರಾ. ಅದೇ ರೀತಿ ಇಲ್ಲೇನಂತ ಹೇಳಿದೆ, ಈ ಝೋನಿಂದ ಮತ್ತೆ ನಾನು ಇಲ್ಲಿವರೆಗೆ ಬೈಯಿಂಗ್ ಹೋಗ್ತೀನಿ. ಇಲ್ಲೊಂದು ಸ್ವಲ್ಪ ಮಾರ್ಕೆಟ್ ಟೈಮ್ ಪಾಸ್ ಮಾಡುತ್ತೆ, ಟೈಮ್ ಪಾಸ್ ಮಾಡಿ ಮತ್ತೆ ಸೆಲ್ಲಿಂಗ್ ಹೋಗುತ್ತೆ ಅಂತ ಹೇಳಿದೆ. ಇವಾಗ ನಾಳೆ ನಾವು ಏನು ಮಾಡಬೇಕಪ್ಪ, ನಾಳೆ ಪ್ಲ್ಯಾನ್ ಏನಪ್ಪ ನಮ್ಮದು ಅಂದರೆ, ಇವಾಗ ನೋಡಿ, ನಾನು ಟ್ರೇಡಿಂಗ್ ಮಾಡ್ಬೇಕಾದ್ರೆ ಹಾಕ್ಕೊಂಡಿರೋ ಝೋನು. ಆ ಝೋನ್ನೆಲ್ಲ ನಾನೀಗ ಡಿಲೀಟ್ ಮಾಡಿಕೊಂಡು ನಿಮ್ಗೊಂದು ಝೋನ್ಗಳನ್ನ ಕೊಡ್ತೀನಿ. ನೀವು ನಾಳೆ ಏನು ಮಾಡಬೇಕು ಅಂದರೆ, ನೋಡಿ ಇದನ್ನು ಡಿಲೀಟ್ ಮಾಡ್ತೀನಿ. ನಾಳೆ ನಿಮ್ಮ ಝೋನ್ ಏನಪ್ಪ ಅಂದರೆ ಆಲ್ ಟೈಮ್ ಐ ಝೋನು ಒಂದು, ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಇದೊಂದು ಝೋನು. ಈಗ ಈ 2 ಝೋನ್ ಬಂತು. ಇವಾಗ ನೀವು ನಾಳೆ ಏನು ಮಾಡಬೇಕು ಅಂದರೆ, ಮಾರ್ಕೆಟ್ ಏನಾದರೂ ನಾಳೆ ನಮಗೆ ಫ್ಲಾಟಿಶ್ ಓಪನ್ ಆಗಿ ಕಾಲ್ ಸೈಡ್ ಏನಾದರೂ ಹೋಗುತ್ತೆ ಅನ್ನೋದಾದರೆ, ನೀವು ಇಲ್ಲಿ ನೋಡಿ, ಇಲ್ಲಿಂದ ಈಗ ಒಂದು ಝೋನ್ ಹಾಕೊಂಡಿದ್ದೀನಿ, ಮತ್ತು ಇನ್ನೊಂದು ಝೋನ್ ಹಾಕ್ಕೊಡ್ತೀನಿ ನೋಡಿ. ಇಲ್ಲೊಂದು ಝೋನು, ಇವೆರಡು ಝೋನು ನಿಮಗೆ ಇನ್ನೂ ಬೇಕಂದರೆ 15 ಮಿನಿಟಿಗೆ ಸ್ವಿಚ್ ಮಾಡ್ತೀನಿ. 15 ಮಿನಿಟಿಗೆ ಸ್ವಿಚ್ ಮಾಡಿದ್ಮೇಲೆ ನೋಡಿ, ಒಂದು ಇಲ್ಲಿಂದ ಅಂತ ಅಂದ್ಕೊಳ್ಳಿ, ಇನ್ನೊಂದು ಇಲ್ಲಿಂದನೇ ಅಂತ ಅಂದ್ಕೊಳ್ಳಿ. ಈಗ 5 ಮಿನಿಟ್ಸಿಗೆ ಸ್ವಿಚ್ ಮಾಡ್ತೀನಿ ನೋಡಿ. ಈಗ ನೀವು ನಾಳೆ ಏನು ಮಾಡಬೇಕು, ನಾಳೆ ನೀವು ಜಸ್ಟ್ ಇಷ್ಟೇ, ಏನಾದರೂ ಮಾರ್ಕೆಟು ಫ್ಲಾಟಿಶ್ ಓಪನ್ ಆಗಿ
ಕಾಲ್ ಸೈಡ್ ಏನಾದ್ರು ಹೋಗ್ಬೇಕಾದ್ರೆ ಈ ಜೋನಲ್ಲಿ ಫ್ಲಾಟಿಶ್ ಓಪನಲ್ಲಿ ಕಾಲ್ ಸೈಡ್ ಓಪನ್ ಆಗಬೇಕು ಅಂದರೆ ಸೊ ರಿಟ್ರೇಸ್ಮೆಂಟ್ ಬರೋವರೆಗೂ ವೆಯ್ಟ್ ಮಾಡಿ. ಅದೇ ರೀತಿ 15 ಮಿನಿಟ್ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಐ ಬ್ರೇಕ್ಔಟ್ ಮಾಡೋ ಗಂಟೂ ಕಾಯಿರಿ. ಆ ಐ ಬ್ರೇಕ್ಔಟ್ಗೆ ಏನಾದರೂ ಮಾರ್ಕೆಟು ತುಂಬ ಐ ಹೋಗಿ ಇಲ್ಲಿ ಬಂದು ರಿಟ್ರೇಸ್ಮೆಂಟ್ ತೊಗೊಂಡ್ರೆ ರಿಟ್ರೇಸ್ಮೆಂಟ್ ಬ್ರೇಕ್ಔಟಲ್ಲಿ ಟ್ರೇಡ್ ಎತ್ಕೊಂಡು ಆ ಫಸ್ಟೇ ಕ್ಯಾಂಡಲ್ 15 ಮಿನಿಟ್ ಫಸ್ಟೇ ಕ್ಯಾಂಡಲ್ಗೆ ಫಸ್ಟು ಟಾರ್ಗೆಟ್ ಇಟ್ಕೊಳ್ಳಿ. ಇದು ಒಂದು ರೆಸಿಸ್ಟೆನ್ಸ್ಗೆ ಸೆಕೆಂಡ್ ಟಾರ್ಗೆಟ್ ಇಟ್ಕೊಳ್ಳಿ. ಸೊ ಇದು ಈ ಜೋನ್ನು ಏನಾದ್ರು ಬ್ರೇಕ್ಔಟ್ ಮಾಡ್ತು ಅಂದರೆ ಯಾವುದೇ ಕಾರಣಕ್ಕೂ ನೀವು ಮತ್ತೆ ಕಾಲ್ ಸೈಡ್ ನೋಡೋಕ್ಕೆ ಹೋಗಬೇಡಿ. ಸೊ ಯಾಕೆ ಅಂದರೆ ಸೊ ಆಲ್ ಟೈಮ್ ಐ ಇರೋದ್ರಿಂದ ಇನ್ವೆಸ್ಟರ್ಸ್ಗಳು ಎದುರುತ್ತಾರೆ. ಸೊ ಯಾರನ್ನೂ ಬೈಯಿಂಗ್ ಸೈಡ್ ಪ್ಲ್ಯಾನಿಂಗ್ ಹೋಗೋಕ್ಕಾಗಲ್ಲ. ಸೊ ಏನಕ್ಕೆ ಅಂದರೆ ಆಲ್ ಟೈಮ್ ಐ ಅಂದರೆ ಐಯಲ್ಲಿ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿಕೊಂಡು ಐಯಲ್ಲಿ ಒಂದು ಕ್ಯಾಂಡ್ಲು ಕ್ರಿಯೇಟ್ ಮಾಡಿಕೊಂಡು ಮಾರ್ಕೆಟು ಬರಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಆ ತುಂಬ ಟೈಮಲ್ಲಿ ನಮ್ಮ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ನಮ್ಮದು ಟಿ.ಟಿ.ಕೆ ಪ್ರಾಬ್ಲಮ್ ಆಗುತ್ತೆ. ಸರ್ ಇದೇನು ಸರ್ ಟಿ.ಟಿ.ಕೆ ಅಂತ ಕೇಳಿದ್ರೆ ಇದೇನೈತೆ ನಮ್ಮದು 26,500 26,000 ಇದೇನೈತೆ ಇವೆಲ್ಲ ಒಂದು ಸ್ಟ್ರೈಕ್ ಪ್ರೈಸು. ಸೊ ಕರೆಂಟ್ ನಮ್ಮ ಮಾರ್ಕೆಟಿಂಗ್ ಎಷ್ಟೈತೆ 26,215. ಇದಕ್ಕೇನಂತೀವಿ ಪ್ರೀಮಿಯಂ ಚಾರ್ಟ್ ಅಂತ ಕರಿತೀವಿ. ಸೊ ಇನ್ನು ಮಿಕ್ಕಿದವಕ್ಕೆಲ್ಲ ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಪ್ರೀಮಿಯಂ ಚಾರ್ಟ್ ಜೊತೆ ಮೂವ್ ಆಗ್ತಾ ಹೋಯ್ತವಲ್ಲ ಅದಕ್ಕೆ ಇಂದಿ ಮನಿ ಅಂತೀವಿ. ಪ್ರೀಮಿಯಂ ಚಾರ್ಟಿಂದ ಅಡ್ತಿ ಮನೇಲಿ ಇರೋಕ್ಕೆ ಒಂಚೂರು ಅಡ್ತಿ ಮನಿ ಅಂತ ಹೇಳ್ತೀವಿ. ಅದ್ರ ಜೊತೆ ಓದೋಕ್ಕೆ ಅದಕ್ಕಿಂತ ಹಿಂದೆ ಇರೋಕ್ಕೆ ಔಟ್ ಆಫ್ ದಿ ಮನಿ ಅಂತೀವಿ. ಸೊ ಈ ಹಿಂದಿ ಮನಿ ಪ್ರೀಮಿಯಂ ಚಾರ್ಟ್ ಜೊತೆ ಮೂವ್ ಆಗುತ್ತೆ. ಅಡ್ತಿ ಮನಿ ಅದಕ್ಕಿಂತ ಒಂಚೂರು ಸ್ಲೋ ಆಗಿ ಮೂವ್ ಆಗುತ್ತೆ. ಔಟ್ ಆಫ್ ದಿ ಮನಿ ತುಂಬ ಬಲ ಬಂದಾಗಷ್ಟೇ ಓಡ್ಬರೋದು, ಇಲ್ಲ ಅಂದರೆ ಅದು ಟಿ.ಟಿ.ಕೆ ಆಗುತ್ತೆ. ಸೊ ಡಿ.ಕೆ ಅಂದರೆ ಏನಪ್ಪ ಅಂದರೆ ಇನ್ವರ್ಟೆಡ್ ವಾಲ್ಯೂಮ್ ಮತ್ತು ಟೈಮ್ ವ್ಯಾಲ್ಯೂಮ್ ಅಂತ ಬರುತ್ತೆ. ಟೈಮ್ ಹೋದಂಗೆ ನಿಮ್ಮ ವಾಲ್ಯೂಮ್ ಕಿಲ್ ಆಗ್ತಾ ಹೋಗುತ್ತೆ. ಇನ್ವರ್ಟೆಡ್ ಇದು ವಾಲ್ಯೂಮ್ ನಿಮ್ಮ ಚಾರ್ಟ್ ಹೋದಂಗೆ ಅದು ಹೋಗುತ್ತೆ. ಸೊ ಇಲ್ಲಿ ಮಾರ್ಕೆಟ್ ಟೈಮ್ ಪಾಸ್ ಮಾಡಿ ಇಲ್ಲಿಂದ ನಾನು ನಾಳೆ ಪುಟ್ ಸೈಡ್ ಇಲ್ಲಿವರೆಗೆ ಫಸ್ಟ್ ಪ್ಲ್ಯಾನ್ ಮತ್ತು ಇಲ್ಲಿವರೆಗೆ ಸೆಕೆಂಡ್ ಪ್ಲ್ಯಾನ್ ಅಂತ ಮಾಡ್ತೀನಿ. ಸೊ ಇಷ್ಟು ಒಂದು ನಿಫ್ಟಿ ಕಾಲ್ ಸೈಡ್ ಹೋದಾಗ, ಅದೇ ರೀತಿ ಇಲ್ಲಿ ನಿಫ್ಟಿ ಪುಟ್ ಸೈಡ್ ಹೋಗ್ಬೇಕಾದ್ರೆ ನೀವೇನು ಪ್ಲ್ಯಾನ್ ಮಾಡ್ತೀವಪ್ಪ ಅನ್ನೋದಾದರೆ ಸೊ ನಾನು ಈಸಿ ಒಂದು ಟ್ರೇಡು ಏನಪ್ಪ ಅಂದರೆ ಇದನ್ನು ಬ್ರೇಕ್ಔಟ್ ಮಾಡಿ ಬಂತು ಅಂದರೆ ಇಲ್ಲಿ ಸ್ವಲ್ಪ ಹೊತ್ತು ನೋಡ್ತೀನಿ. ಸ್ವಲ್ಪ ಹೊತ್ತು ನೋಡಿ ಮತ್ತು ರೀಟ್ರೇಸ್ಮೆಂಟ್ ಹೋಗಿ ಈ ರೀಟ್ರೇಸ್ಮೆಂಟ್ ಬ್ರೇಕ್ಔಟ್ ಮಾಡಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೆ ಫಸ್ಟು, ಇಲ್ಲಿಂದ ಇಲ್ಲಿವರೆಗೆ ಒಂದು ಸೆಕೆಂಡ್ ಟಾರ್ಗೆಟ್ನ ನಾನು ಫಿಕ್ಸ್ ಮಾಡ್ಕೋತೀನಿ. ಅದೇ ರೀತಿ ಮಾರ್ಕೆಟು ಒಂದು ನಮಗೆ ಫೆಡ್ ರೇಟ್ ಕಟ್ಟು ಮತ್ತು ಆಲ್ ಟೈಮ್ ಐ ಮತ್ತು ಟ್ರೇಡಿಂಗ್ ಡೀಲ್ಸು ಇದೆಲ್ಲ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಡ್ತಾ ಇರೋದ್ರಿಂದ ಇಲ್ಲಿಂದ ಕರೆಕ್ಷನ್ ಬಂದು ಮತ್ತೆ ಮಾರ್ಕೆಟ್ ಮೇಕ್ ಹೋಗೋ ಚಾನ್ಸಸ್ ಇದೆ. ಅಥವಾ ಮತ್ತು ಇಲ್ಲಿಂದನೇ ಸ್ವಲ್ಪ ಟೈಮ್ ಪಾಸ್ ಮಾಡಿ ಮಾರ್ಕೆಟು ಬ್ರೇಕ್ಔಟ್ ಆಗದೆ ಮತ್ತು ಇಲ್ಲಿಂದನೇ ಮೇಕ್ ಹೋಗೋ ಚಾನ್ಸಸ್ಸು ತುಂಬ ಇದೆ. ಸೊ ಅಕಾರ್ಡಿಂಗ್ ಟು ನಿಮ್ಮ ನಾಳೆ ಮಾರ್ಕೆಟ್ ಮೂಮೆಂಟಮ್ ಮತ್ತು ನಮ್ಮ ಸಪೋರ್ಟು ರೆಸಿಸ್ಟೆನ್ಸ್ನ ನೀವು ರೆಫರೆನ್ಸಾಗಿ ಕನ್ಸಿಡರ್ ಮಾಡಿಕೊಂಡು ನಿಮ್ಮ ಸೈಕಾಲಜಿ ಪ್ರಕಾರ ನಿಮ್ಮ ಟ್ರೇಡ್ ಥರ ಇಲ್ಲಿ ಟ್ರೇಡ್ ನಾಟು ಸೆನ್ಸೆಕ್ಸ್ ಚಾರ್ಟಲ್ಲಿ ನೀವೇನು ಮಾಡ್ಕೋತೀರ ಅಂದರೆ ನೋಡಿ ಈ ಲೆವೆಲ್ ಒಂಚೂರು ಮೇಲೆ ಹೋಗುತ್ತೆ. ಸೊ ಈ ಲೆವೆಲ್ ಮೇಕ್ ಹೋದಾಗ ಇನ್ನು ನೀವು ನಾಳೆ ಏನು ಮಾಡಬೇಕಪ್ಪ ಅಂದರೆ ನೋಡಿ ಇದು ನಿಮ್ಮ ಜೋನು. ಈ ಜೋನಲ್ಲಿ ನಾಳೆ ಏನಾದರೂ ಮಾರ್ಕೆಟು ಫ್ಲಾಟಿಶ್ ಓಪನ್ ಆಗಿ ಕಾಲ್ ಸೈಡ್ ಹೋಗುತ್ತೆ ಅಂದಾಗ ನೋಡಿ ಇಲ್ಲಿಂದ ಓಪನ್ ಆಗಿ ಫಸ್ಟ್ ಕ್ಯಾಂಡಲ್ ಆಗುತ್ತೆ. ಫಸ್ಟ್ ಕ್ಯಾಂಡಲ್ ಆಗಿ ಮತ್ತೆ ರೀಟ್ರೇಸ್ಮೆಂಟ್ ಬರುತ್ತೆ. ಈ ರೀಟ್ರೇಸ್ಮೆಂಟ್ ಬಂದು ಸೇಮ್ ನಿಫ್ಟಿಗೆ ಏನಂತ ಹೇಳಿದ್ದೀನಿ ಅದೇ ರೀತಿ ಫಸ್ಟ್ ಕ್ಯಾಂಡ್ಲು 15 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಕ್ಯಾಂಡ್ಲು ಬ್ರೇಕ್ಔಟ್ಗೆ ಫಸ್ಟ್ ಟಾರ್ಗೆಟ್ ಇಟ್ಕೊಂಡು ಆ ಬ್ರೇಕ್ಔಟಲ್ಲಿ ನೀವು ಟ್ರೇಡ್ನ ಟ್ರೇಲಾರು ಮಾಡಿ ಇಲ್ಲ ಫಸ್ಟ್ ಟಾರ್ಗೆಟ್ ಅಂತ ಇಟ್ಕೊಂಡು ಇಲ್ಲಿವರೆಗೆ ನೀವು ನಿಮ್ಮ ಟಾರ್ಗೆಟ್ ಅಚೀವ್ ಮಾಡಿ. ಸೊ ಸೆನ್ಸೆಕ್ಲಾಗಲಿ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಎಲ್ಲ ಆಲ್ ಟೈಮ್ ಐಗೋಗಿ ಅದ್ರ ಸ್ಥಾನನ ಮುಟ್ಬಿಟ್ಟು ವಾಪಸ್ ಬಂದಿದೆ. ಸೊ ಯಾಕೆ ವಾಪಸ್ ಬಂತು? ಫಿಲ್ ಬೈಯರ್ಸ್ ಎಲ್ಲ ಫಾರಿನ್ ಇನ್ವೆಸ್ಟರ್ಸ್ ಎಲ್ಲ ಆಲ್ ಟೈಮ್ ಇದೆ, ಇವಾಗ ನಾವು ತುಂಬ ಹೋಲ್ಡ್ ಮಾಡಿದ್ರೆ ಕಷ್ಟ ಅಂದ್ಬಿಟ್ಟು ಸೊ ಅವರೆಲ್ಲ ಪ್ರಾಫಿಟ್ ಬುಕ್ ಮಾಡಿಕೊಂಡ್ರು. ಸೊ ಅದಕ್ಕೋಸ್ಕರ ನಮ್ಮ ಮಾರ್ಕೆಟು ಒಂದು ಕೊನೆ ಮೂಮೆಂಟಲ್ಲಿ ಬಂತು. ಸೊ ಇಲ್ಲಿ ಮಾರ್ಕೆಟು ಸ್ವಲ್ಪ ಟೈಮ್ ಪಾಸ್ ಮಾಡುತ್ತೆ. ಟೈಮ್ ಪಾಸ್ ಮಾಡಿ ಮತ್ತೆ ಇಲ್ಲಿಂದ ಕರೆಕ್ಷನ್ ಬಂದು ಸ್ವಿಂಗ್ಸ್ನ ಕ್ರಿಯೇಟ್ ಮಾಡಿ ಡಬಲ್ಲು ಸಿಂಗಲ್ಲು ಇಲ್ಲ ಹೆಡ್ ಆ್ಯಂಡ್ ಶೋಲ್ಡರ್ ಕ್ರಿಯೇಟ್ ಮಾಡಿ ಅಲ್ಲಿಂದ ವಾಪಸ್ ಮಾರ್ಕೆಟ್ ಇಲ್ಲಿಗೆ ಬರೋ ಚಾನ್ಸಸ್ ತುಂಬ
ತುಂಬ ಇದೆ. ಸೊ ಇಲ್ಲಿಗೆ ಬಂದಾದಮೇಲೆ ಮತ್ತೆ ಇಲ್ಲಿಂದ ಮೇಕ್ ಹೋಗೋ ಚಾನ್ಸಸ್ ಇದೆ, ಮತ್ತು ಇದನ್ನು ಬ್ರೇಕ್ಔಟ್ ಮಾಡಿದ್ರೆ ಇಲ್ಲಿಗೆ ಕೆಳಗೆ ಬರೋ ಚಾನ್ಸಸ್ಸು ತುಂಬ ಇದೆ. ಸೊ ಇಷ್ಟು ಸೆನ್ಸೆಕ್ಸ್ ಕಾಲ್ ಸೈಡ್ ಹೋದಾಗಾಯಿತು. ಅದೇ ರೀತಿ ಸೆನ್ಸೆಕ್ಸ್ ಪುಟ್ ಬರೋ ಟೈಮಲ್ಲಿ ನೀವೇನು ಮಾಡಬೇಕು, ಏನಾದರೂ ಮಾರ್ಕೆಟ್ ಇಲ್ಲಿಗೆ ಬಂತು, ಈ ಜೋನ್ನ ಬ್ರೇಕ್ಔಟ್ ಮಾಡ್ತು, ರೀಟ್ರೇಸ್ಮೆಂಟ್ ಹೋಯ್ತು, ರೀಟ್ರೇಸ್ಮೆಂಟ್ ಹೋಗಿ ಈ ಫಸ್ಟ್ ಕ್ಯಾಂಡಲ್ ಐ ಜೋಲ್ ಟ್ರೇಡ್ ತೊಗೊಂಡಿರ್ತೀರಲ್ಲ, ಇಲ್ಲಿಂದ ನೀವು ಈ ಬ್ರೇಕ್ಔಟಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟ್ ಅಂತ ತೊಗೊಳ್ಳಿ, ಇಲ್ಲಿಂದ ಇಲ್ಲಿವರೆಗೆ ಸೆಕೆಂಡ್ ಟಾರ್ಗೆಟ್ ಅಂತ ತೊಗೊಂಡು ನಿಮ್ಮ ಟ್ರೇಡ್ ಸೆಟಪ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇಲ್ಲೊಂದು ನಿಮ್ಗೊಂದು ಮೇಜರ್ ಸಪೋರ್ಟ್ ಬರುತ್ತೆ, ಇಲ್ಲೇನು ಬ್ಲೂ ಕಲರ್ ಲೈನ್ ಇದೆ ಅಲ್ಲಿಗೊಂದು ಮೇಜರ್ ಸಪೋರ್ಟ್ ಬರುತ್ತೆ. ಇದು ಈ ಮೇಜರ್ ಸಪೋರ್ಟ್ನ ಒಂದು ನಿಮಿಷ, ಈ ಮೇಜರ್ ಸಪೋರ್ಟ್ನ ಗುರ್ತು ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಓಕೆ, ಇದೊಂದು ಮೇಜರ್ ಸಪೋರ್ಟು, ಈ ಮೇಜರ್ ಸಪೋರ್ಟ್ ನೋಡಿಕೊಂಡು ನಾಳೆ ಟ್ರೇಡ್ನ ಪ್ಲ್ಯಾನ್ ಮಾಡಿ. ಸೊ ಒಂದು ಫೆಡ್ ರೇಟ್ ಕಟ್ ಅನ್ನೋದೊಂದೇ ಒಂದು ವಿಚಾರಕ್ಕೆ, ಮತ್ತು IT ಸೆಕ್ಟರ್ ಒಂದು ಬಲ ತುಂಬ್ತಾ ಇರೋದು ಒಂದು ವಿಚಾರಕ್ಕೆ, US ಮಾರ್ಕೆಟು NVIDIA ಪಾಸಿಟಿವ್ ಬಂದಿರೋದಕ್ಕೆ, ಮತ್ತು US ಮಾರ್ಕೆಟು ಮತ್ತು US ಗೌರ್ನಮೆಂಟಲ್ಲಿ ಜಾಬ್ ಇನ್ಫ್ಲೇಷನ್ ಬಗ್ಗೆ ವರದಿ ಮಾಡ್ತೀನಿ ಅಂತ ಹೇಳಿರೋದಕ್ಕೆ, ಸೊ ಇಷ್ಟೆಲ್ಲ ಮಾರ್ಕೆಟು ನಮಗೆ ಪಾಸಿಟಿವ್ ಸೆನ್ಸ್ನ ಕೊಡ್ತಿದೆ. ಸೊ ಇಷ್ಟು ಸೆನ್ಸೆಕ್ಸ್ ಆಯಿತು. ಸೊ ಐಯಲ್ಲಿ ಆಲ್ ಟೈಮ್ ಐ ಮಾಡಿಕೊಂಡು 1 ಮಿಲಿ ಸ್ಟೋನ್ನೇ ಇದು ಕ್ರಿಯೇಟ್ ಮಾಡಿದೆ ಬ್ಯಾಂಕ್ ನಿಫ್ಟಿ. ಸೊ ನಾನು ನಿನ್ನೆ ಏನಂತ ಹೇಳಿದೆ, ಬ್ಯಾಂಕ್ ನಿಫ್ಟಿಲಿ ಈ ಜೋನ್ ಏನಾದರೂ ಬ್ರೇಕ್ ಮಾಡಿದ್ರೆ ನಾನಂತೂ ಯಾವುದೇ ಕಾರಣಕ್ಕೂ ಕಾಲ್ ಸೈಡ್ ಹೋಗಲ್ಲ. ಸೊ ಈ ಜೋನ್ ಕೆಳಗಡೆ ಬ್ರೇಕ್ಔಟ್ ಆದರೆ ಮಾತ್ರ ನಾವು ಕೆಳಗೆ ಬರ್ತೀವಿ, ಇಲ್ಲಾಂದ್ರೆ ಹೋಗಲ್ಲ ಅಂತ ಹೇಳಿದೆ. ಸೊ ಅದೇ ರೀತಿ ನಾನು ನಮ್ಮ ಗ್ರೂಪಲ್ಲಿ ಇವತ್ತು ಟ್ರೇಡ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ, ಯಾರೂ ಪ್ರಾಫಿಟ್ ಲಾಸ್ಗೆ ಹೋಗ್ಬಿಡಿ ಸೊ ಅಂತಲೇ ಹೇಳಿ ನಾವಿವತ್ತು ಟ್ರೇಡ್ನೇ ಪ್ಲ್ಯಾನ್ ಮಾಡಿಲ್ಲ, ಟ್ರೇಡ್ನೂ ಮಾಡಿಲ್ಲ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿಗೆ ಇಲ್ಲೊಂದು ಜೋನ್ ಹಾಕ್ಕೊಡ್ತೀನಿ, ಸೊ ಈ ಜೋನು ನಾನು ಒಂದು ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೋತೀನಿ ಆ್ಯಸ್ ಯೂಶ್ವಲ್ ಆಗಿ. ಸೊ ನೋಡಿ, ಇದು ರೆಸಿಸ್ಟೆನ್ಸ್ ಜೋನ್ ಆಯಿತು. ಸೊ ಇವಾಗ ನೀವು ನಾಳೆ ಏನು ಮಾಡ್ತೀರಿ, ನಾನು ಯಾವುದೇ ಕಾರಣಕ್ಕೂ ನಾಳೆ ಕಾಲ್ ಸೈಡ್ನ ಟಾರ್ಗೆಟ್ ಪ್ಲ್ಯಾನ್ ಮಾಡಲ್ಲ. ಕಾಲ್ ಸೈಡ್ ಟಾರ್ಗೆಟ್ನ ನಾನು ಯಾವಾಗ ಪ್ಲ್ಯಾನ್ ಮಾಡ್ತೀನಿ ಬ್ಯಾಂಕ್ ನಿಫ್ಟಿಲಿ ಅಂದರೆ, ಮಾರ್ಕೆಟು ಕರೆಕ್ಷನ್ ಬಂದು ಸೊ ಈ ಜೋನಿಂದ ಇಲ್ಲಿಗೆ ಬರಬೇಕಾದ್ರೆ ಈ ರೀಟ್ರೇಸ್ಮೆಂಟ್ ಜೋನಲ್ಲಿ ನಾನು ಪುಟ್ ಸೈಡ್ನ ಪ್ಲ್ಯಾನ್ ಮಾಡ್ತೀನಿ. ಮತ್ತು ಪುಟ್ ಸೈಡ್ ಪ್ಲ್ಯಾನ್ ಮಾಡಿ ಈ ಜೋನ್ ಬ್ರೇಕ್ಔಟ್ ಮಾಡ್ತು ಅಂದರೆ, ಮತ್ತು ಈ ಜೋನ್ ಬ್ರೇಕ್ಔಟ್ ಜೋನಲ್ಲಿ ಮತ್ತೆ ಇಲ್ಲಿವರೆಗೆ ಒಂದು ಪುಟ್ ಸೈಡ್ಗೆ ಸೆಕೆಂಡ್ ಟಾರ್ಗೆಟ್ ಅಂತ ಇಟ್ಕೋತೀನಿ. ಅದೇ ರೀತಿ ಇಲ್ಲಿ ಮಾರ್ಕೆಟ್ ಸ್ವಲ್ಪ ಹೋಲ್ಡ್ ಮಾಡುತ್ತೆ, ಹಿಂಗೆ ಆಡುತ್ತೆ, ಮತ್ತು ಇಲ್ಲಿಂದ ಕರೆಕ್ಷನ್ ಬಂದಾದಮೇಲೆ ನಾನು ಇಲ್ಲಿಂದ ಕಾಲ್ ಸೈಡ್ನ ಪ್ಲ್ಯಾನ್ ಮಾಡ್ತೀನಿ. ಸೊ ಮಾರ್ಕೆಟ್ ಏನಾದರೂ ಇಲ್ಲೇ ಉಳ್ಕೋತು, ಸೊ ಇಲ್ಲೇ ಉಳ್ಕೊಂಡಾಗ ಏನು ಮಾಡ್ತೀರಿ, ಅಲ್ಲೇ ಸೈಡ್ ವೇಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಸೈಡ್ ವೇಸ್ ಆಗುತ್ತೆ ಅಂದರೆ ಎಲ್ಲ ಮಂತ್ಲಿ ಎಕ್ಸ್ಪಿರಿ ಇರೋದ್ರಿಂದ ನಿಮಗೆ ನೋಡಿ, ಬ್ಯಾಂಕ್ ನಿಫ್ಟಿ ಒಂದು ಡಿಸೆಂಬರ್ ಡಿಸೆಂಬರ್ 30ಕ್ಕೆ ಇರೋದು. ಸೊ ಮಿಕ್ಕಿದವೆಲ್ಲ ಮಂತ್ಲಿ ಎಕ್ಸ್ಪಿರಿ ಟೈಮಿಗೆ ಬಂದಿದ್ದು. ಸೊ ಇಲ್ಲೇನಾಗುತ್ತೆ, ನಿಮಗೆ TTA ಪ್ರಾಬ್ಲಮ್ ಆಗಿ ಕೆಳಗೆ ಬಿದ್ದೋಗುತ್ತೆ. ಆಲ್ರೆಡಿ TTA ಅಂದರೆ ಏನಂತ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ನೋಡ್ಕೊಳ್ಳಿ. ಸೊ ಇಷ್ಟು ನನ್ನ ವಿಡಿಯೋ. ನಿಮಗೆ ಡೈಲಿ ನಿಮ್ಮ ಟ್ರೇಡಿಂಗ್ ಪ್ಲ್ಯಾನ್ಗೆ ಯೂಸ್ ಆಗ್ತಿದೆ ಅಂದರೆ ಐ ಆಮ್ ಹ್ಯಾಪಿ ಟು ಗಿವ್ ಅನ್ ಎಜುಕೇಷನ್ ಟು ಯು, ಐ ಆಮ್ ಹ್ಯಾಪಿ. ಸೊ ಯಾರಿಗಾದರೂ ನನ್ನ ಮಾಡಿದ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಕನ್ನಡಿಗ.